ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂದರೆ ಅದರಲ್ಲಿ ಬರೋವಂಥ ಅನುಪಾತಗಳ ಬಗ್ಗೆ ಹಿಂದಿನ ವೀಡಿಯೋದಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೆ. ಇದರಲ್ಲಿ ಆದರೂ ನಾವು ಯಾವುದೇ ಲೆಕ್ಕಗಳನ್ನ ಬಿಡಿಸ್ತಾ ಹೋಗಬೇಕು ತ್ರಿಕೋನಮಿತಿಲಿ ಅಂತ ಹೇಳಿದ್ರೆ ನಮಗೆ ಇದೆಲ್ಲವೂ ಗೊತ್ತಿರಬೇಕಾಗಿರುತ್ತೆ. ಸೈನ್ ತೀಟಾ ಅಂತ ಹೇಳಿದ್ರೆ ಸೈನ್ 0 ಡಿಗ್ರಿ ಅಂತ ಹೇಳಿದ್ರೆ ನಮಗೆ 0 ಅಂತ, 30 ಡಿಗ್ರಿ ಅಂತ ಹೇಳಿದ್ರೆ 1/2, 45 ಡಿಗ್ರಿ ಅಂದರೆ 1/√2, 60 ಡಿಗ್ರಿ ಅಂತ ಹೇಳಿದ್ರೆ ಸೈನ್ 60 ಡಿಗ್ರಿ ಅಂದರೆ √3/2, ಸೈನ್ 90 ಡಿಗ್ರಿ ಅಂತ ಅಂದರೆ 1. ಈ ರೀತಿ ನಮಗೆ ಸೈನ್, ಕಾಸ್, ಟ್ಯಾನ್, ಕೊಸಿಕೆಂಟ್, ಸಿಕೆಂಟ್, ಕಾಟ್ ಈ ಥರ ಈ ಎಲ್ಲ ತ್ರಿಕೋನಮಿತಿಯ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳಿಗೆ ನಮಗೆ ಅದ್ರ ಬೆಲೆಗಳು ಗೊತ್ತಾಗಿರಬೇಕು. ಯಾವ ಕೋನಗಳನ್ನ ತಗೊಂಡ್ರೆ ಯಾವ ಬೆಲೆನ ಹಾಕಬೇಕು. ಇವಾಗ ಟ್ಯಾನ್ 45 ಡಿಗ್ರಿ ಅಂತ ಬಂದರೆ ಟ್ಯಾನ್ 45 ಡಿಗ್ರಿ ಅಂದರೆ ಟ್ಯಾನ್ 45 ಇಲ್ಲಿದೆ, ಇದರ ಬೆಲೆ ಏನಾಗಿದೆ 1 ಆಗಿದೆ. ಈ ರೀತಿ ನಮಗೆ ಅದ್ರ ಬೆಲೆಗಳನ್ನ ಬರ್ಕೊಳ್ಳೋದು ನಮಗೆ ಗೊತ್ತಿರಬೇಕು. ಇದನ್ನು ಹೇಗೆ ನೆನ್ಪಿಟ್ಕೋಬೇಕು ಈಸಿಯಾಗಿ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವೀಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೆ. ನಾವು ಯಾವುದೇ ಲೆಕ್ಕಗಳನ್ನ ಬಿಡಿಸ್ಬೇಕು ಅಂತ ಹೇಳಿದ್ರೆ ಇದು ಗೊತ್ತಿರಬೇಕು. ಅದಾದಮೇಲೆ ಮತ್ತೆ ನಮಗೆ ತ್ರಿಕೋನಮಿತಿಯ ಅನುಪಾತಗಳು ಗೊತ್ತಿರಬೇಕು. ತ್ರಿಕೋನಮಿತಿಯ ಅನುಪಾತಗಳು ಅಂತ ಹೇಳಿದ್ರೆ ಇಲ್ಲಿ ಸೈನ್ ಅಂದರೆ ಏನು, ಕಾಸ್ ಅಂದರೆ ಏನು, ಟ್ಯಾನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಿರಬೇಕಾಗಿರುತ್ತೆ. ಇಲ್ಲಿ ಸೈನ್ ತೀಟಾ ಅಂದರೆ ನಾನು ಹೇಗೆ ನಾವು ಅಭಿಮುಖ ಬಾಹು, ಪಾರ್ಶ್ವಬಾಹು, ವಿಕರ್ಣ ಹೇಗೆ ಬರ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ಡಿಸ್ಕಸ್ ಮಾಡಿದ್ದೀನಿ ಹಿಂದಿನ ವೀಡಿಯೋಗಳಲ್ಲಿ. ಇವಾಗ ಸೈನ್ ತೀಟಾ ಅಂತ ಹೇಳಿದ್ರೆ ನಮಗೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಗೊತ್ತಿರಬೇಕು. ಕಾಸ್ ತೀಟಾ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ. ಟ್ಯಾನ್ ತೀಟಾ ಅಂತ ಹೇಳಿದ್ರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಆಗಿರುತ್ತೆ. ಕೊಸಿಕೆನ್ ತೀಟಾ ಅಂದರೆ ಸೈನ್ ತೀಟಾಗೆ ಏನು ಬರ್ಕೋತೀವಿ ಅಭಿಮುಖ ಬೈ ವಿಕರ್ಣ ಅಂತ, ಅದಕ್ಕೆ ಉಲ್ಟಾ ಬರ್ಕೋತೀವಿ ವಿಕರ್ಣ ಬೈ ಅಭಿಮುಖ ಅಂತ. ಅದಾದ ನಂತರ ಸಿಕೆನ್ ತೀಟಾ ಅಂದರೆ ಏನು ಅಂತ ಗೊತ್ತಿರಬೇಕು. ಸಿಕೆನ್ ತೀಟಾ ಅಂದರೆ ಕಾಸ್ಗೆ ನಾವು ಏನು ಬರ್ಕೋತೀವಿ ಅದಕ್ಕೆ ಉಲ್ಟಾ ಬರ್ಕೋತೀವಿ. ಪಾರ್ಶ್ವಬಾಹು ಬೈ ವಿಕರ್ಣ ಅಂತ ಹೇಳಿದ್ರೆ ಇದನ್ನು ನಾವು ಸಿಕೆನ್ ತೀಟಾಗೆ ವಿಕರ್ಣ ಬೈ ಪಾರ್ಶ್ವಬಾಹು ಅಂತ ಹೇಳಿ ಬರ್ಕೋತೀವಿ. ಅದಾದ ಮೇಲೆ ಕಾಟ್ ತೀಟಾಗೂ ಅಷ್ಟೇ ಟ್ಯಾನ್ ತೀಟಾಗೆ ಏನು ಬರ್ಕೋತೀವಿ ಅದಕ್ಕೆ ಆಪೋಸಿಟಾಗಿ ಉಲ್ಟಾ ಬರ್ಕೋತೀವಿ. ಟ್ಯಾನ್ ತೀಟಾಗೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತ ಬರೆದಿದ್ದೀವಿ. ಕಾಟ್ ತೀಟಾ ಅಂತ ಹೇಳಿದರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಮುಖವಾದ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು 1 ಅಂಕದ ಪ್ರಶ್ನೆಗಳಾಗಿರುತ್ತೆ. ಈ ನಮಗೆ 1 ಅಂಕದ ಪ್ರಶ್ನೆಗಳನ್ನ ಈಸಿಯಾಗಿ ಬಿಡ್ಸೋಕ್ಕೆ ಬರ್ತಿದೆ ಅಂತ ಹೇಳಿದ್ರೆ ನಾವು ಈಸಿಯಾಗಿ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆಗಳನ್ನ ಈಸಿಯಾಗಿ ಬಿಡಿಸ್ತಾ ಹೋಗ್ಬೋದು. ಇಲ್ಲಿ ಮೊದಲನೇ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಚಿತ್ರದಲ್ಲಿ ಕಾಸ್ ಆರ್ಗೆ ಸಮನಾದದ್ದು ಯಾವುದು ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ತ್ರಿಭುಜ ಕೊಟ್ಟಿದ್ದಾರೆ. ಈ ತ್ರಿಭುಜದಲ್ಲಿ PQR ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದು 90 ಡಿಗ್ರಿ ಆಗಿರುತ್ತೆ. ಇವಾಗ ನಾವು ಕಾಸ್ ಆರ್ ಅಂತಂದರೆ ಏನು ಅಂತ ಬರಿಬೇಕಾಗಿದೆ. ಕಾಸ್ ಆರ್ ಅಂದರೆ ಆರ್ ಅಂತ ಕೊಟ್ಟಿರೋದ್ರಿಂದ ನಾವು ಈ ಕೋನಕ್ಕೆ ಆರ್ ಅಲ್ಲಿರೋವಂಥ ಕೋನ ನಾವು ಕಂಡುಹಿಡಿತಾ ಇದ್ದೀವಿ ಅಂತ ಆಗುತ್ತೆ. ಇದಕ್ಕೆ ವಿರುದ್ಧ ದಿಕ್ಕಿನಲ್ಲಿರೋವಂಥದ್ದು ನಮಗೆ ಅಭಿಮುಖ ಬಾಹು ಆಗುತ್ತೆ. ಇಲ್ಲಿ ಪಾರ್ಶ್ವ ಕೋನಗಳು ಬಂದಿರೋವಂಥ ಬಾಹುನ ನಾವು ಪಾರ್ಶ್ವಬಾಹು ಅಂತ ಹೇಳ್ತೀವಿ. ಉಳಿದದ್ದು ವಿಕರ್ಣ ಆಗಿರುತ್ತೆ. ಇವಾಗ ಕಾಸ್ ಆರ್ ಅಂತ ಅಂದರೆ ನಮಗೆ ಗೊತ್ತಿರಬೇಕು. ನಾನು ಹೇಳಿದೆ ಯಾವ ಅನುಪಾತಗಳೆಲ್ಲ ಗೊತ್ತಿರಬೇಕು ಅಂತ. ಮೊದಲನೇ ಇಲ್ಲಿ ಕಾಸ್ ಆರ್ ಅಂತ ಅಂದರೆ ಏನಿದೆ ಅಂತ ನೋಡಿ. ಕಾಸ್ ಆರ್ ಅಂತ ಹೇಳಿದ್ರೆ ಇಲ್ಲಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಇದೆ. ಪಾರ್ಶ್ವಬಾಹು ಬೈ ವಿಕರ್ಣ ಅಂತ ಇರೋದ್ರಿಂದ ನಾವು ಅದನ್ನು ಇಲ್ಲಿ ನಾವು ಬಳಸ್ಕೋತಾ ಹೋಗ್ತೀವಿ. ಇವಾಗ ಕಾಸ್ ಆರ್ ಅಂತ ಹೇಳಿದ್ರೆ ಕಾಸ್ ಆರ್ ಅಂದರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿರುತ್ತೆ. ಪಾರ್ಶ್ವ ಬೈ ವಿಕರ್ಣ. ಇಲ್ಲಿ ನಮಗೆ ಪಾರ್ಶ್ವ ಯಾವುದಾಗಿದೆ PR ಆಗಿದೆ. ಸೊ ಅದಕ್ಕೆ ಪಾರ್ಶ್ವ ಅಂತ ಹೇಳಿದ್ರೆ ನಾವು PR ಅಂತ ಬರ್ಕೊಳ್ಳೋಣ. ವಿಕರ್ಣ ಅಂತ ಅಂದರೆ QR ಆಗಿದೆ. ಸೊ QR ಅಂತ ಬರ್ಕೊಳ್ಳೋಣ. ಇವಾಗ ಅವ್ರು ಕೇಳಿರೋದು ಕ್ವೆಶನ್ನು ಚಿತ್ರದಲ್ಲಿ ಕಾಸ್ ಆರ್ಗೆ ಸಮನಾದುದು ಅಂತ ಕೇಳಿದ್ದಾರೆ. ಚಿತ್ರದಲ್ಲಿ ಕಾಸ್ ಆರ್ಗೆ ಸಮನಾದುದು PR/QR ಆಗುತ್ತೆ. ಇದಕ್ಕೆ ಉತ್ತರ PR/QR ಆಗ್ತಾ ಹೋಗುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ.
ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ ನೆಕ್ಸ್ಟ್ ಕ್ವಶನಲ್ಲಿ ಏನಾಗಿದೆ ಅಂದರೆ ಚಿತ್ರದಲ್ಲಿ ಸೈನ್ ಸಿನ ಬೆಲೆಯು ಅಂತ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಸೈನ್ ಸಿನ ಬೆಲೆಯು ಅಂದರೆ ಇದು ಅಷ್ಟೇ ಸೇಮ್ ಅದೇ ರೀತಿ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಒಂದು ತ್ರಿಭುಜ ಕೊಟ್ಟಿದ್ದಾರೆ. ತ್ರಿಭುಜದಲ್ಲಿ ABC ಮತ್ತು ಅಭಿಮುಖ ಬಾಹು ಯಾವುದಾಗ ಸಿ ಅಂತ ಕೊಟ್ಟಿರೋದ್ರಿಂದ ನಾವು ಕೋನ ಸಿನ ತಗೋತೀವಿ. ಇದಕ್ಕೆ ವಿರುದ್ಧವಾಗಿರೋದು ಅಭಿಮುಖ ಬಾಹು ಆಗುತ್ತೆ. ಪಾರ್ಶ್ವ ಕೋನಗಳು ಬಂದಿರೋದನ್ನು ನಾವು ಪಾರ್ಶ್ವ ಬಾಹು ಅಂತ ಹೇಳ್ತೀವಿ. ಉಳಿದಿದ್ದು ವಿಕರ್ಣ ಆಯಿತು. ಸೈನ್ ಅಂತ ಬಂದಿದೆ ಅಂದ ತಕ್ಷಣ ಸೈನ್ ಸಿ ಅಂತ ಕೊಟ್ಟಿದ್ದಾರೆ. ಆ ಸೈನ್ ಅಂತ ಬಂದಿದೆ ಅಂದ ತಕ್ಷಣ ನಮಗೆ ಗೊತ್ತಾಗಬೇಕು ಏನದು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಗೊತ್ತಾಗಬೇಕು. ಇವಾಗ ಸೈನ್ ಸಿನ ನಾವು ಬರಿಬೇಕು ಅಂತ ಹೇಳಿದ್ರೆ ಇಲ್ಲಿ ಅಭಿಮುಖ ಬಾಹುಲಿ 1 ಇದೆ, ವಿಕರ್ಣದಲ್ಲಿ 2 ಇದೆ. ಇದರ ಉತ್ತರ ಏನಾಯಿತು? ಇವಾಗ ಸೈನ್ ಸಿನ ಉತ್ತರ ಏನಾಯಿತು? 1/2 ಅಂತ ಆಯಿತು. ನಮಗೆ ಈ ಸೂತ್ರ ಗೊತ್ತಿದ್ರೆ ಇದನ್ನು ನಾವು ಈಸಿಯಾಗಿ ಬರಿತಾ ಹೋಗ್ಬೋದು. ನೆಕ್ಸ್ಟು ಮುಂದಿನ ಪ್ರಶ್ನೆನ ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೈನ್ ತೀಟಾ ಈಸ್ ಈಕ್ವಲ್ ಟು 5/13. ಇವಾಗ ಸೈನ್ ತೀಟಾ ಅಂದರೆ ಕೊಟ್ಟಿದ್ದಾರೆ. ಸೈನ್ ತೀಟಾ ಈಸ್ ಈಕ್ವಲ್ ಟು 5/13 ಅಂತ ಕೊಟ್ಟಿದ್ದಾರೆ. 5/13 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಕೊಸಿಕೆನ್ ತೀಟನ ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ. ಇದು ಈ ಥರ ಕೊಟ್ಟರೆ ತುಂಬ ಸಿಂಪಲ್ ಆಗಿರುತ್ತೆ. ಕೊಸಿಕೆನ್ ತೀಟ ನಮಗೆ ಸೈನ್ ತೀಟ ಮತ್ತು ಅನುಪಾತಗಳು ಗೊತ್ತಿರಬೇಕು ನಮಗೆ ಅಂತ ನಾನು ಇಂದಿನ ವಿಡಿಯೋಗಳಲ್ಲೆಲ್ಲಿ ನಾನು ಡಿಸ್ಕಸ್ ಮಾಡಿದೆ. ಸೈನ್ ತೀಟ ವಿಲೋಮ ಅನುಪಾತ ಅಂದರೆ ಸೈನ್ ತೀಟಾಗೆ 1/ಕೊಸಿಕೆನ್ ತೀಟ ಅಂತ ಆಗುತ್ತೆ. 1/ಕೊಸಿಕೆನ್ ತೀಟ. ಇವಾಗ ನಾನು ಮತ್ತಿನ ಸೈನ್ ತೀಟಾನ ನಾವು ಕೊಸಿಕೆನ್ ತೀಟ ಅಂತ ಬರಿಬೋದು. ಅಂದರೆ ಅದರ ವಿಲೋಮ ಕೊಸಿಕೆನ್ ತೀಟ ಆಗಿರೋದ್ರಿಂದ ಇಲ್ಲಿ ನಾವು ಸೈನ್ ತೀಟ ಅಂತ ಹೇಳಿದ್ರೆ ಅಭಿಮುಖ ಬೈ ವಿಕರ್ಣ ಅಂತ ಬರಿತೀವಿ. ಅದೇನೇ ಕೊಸಿಕೆನ್ ತೀಟ ಆದರೆ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬರಿತೀವಿ ಅಂತ ನಾನು ಹೇಳಿದ್ದೆ. ಇದನ್ನು ನಾವು ಇಲ್ಲಿ ಬಳಸ್ಕೊಳ್ಳೋಣ. ಇದನ್ನು ಬಳಸ್ಕೊಳ್ಳೋದು ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸೈನ್ ತೀಟ ಅಂತ ಹೇಳಿದ್ರೆ ನಮಗೆ 5/13 ಅಂತ ಕೊಟ್ಟಿದ್ದಾರೆ. ಅದನ್ನೇ ನಾವು ಕೊಸಿಕೆನ್ ತೀಟ ಅಂತ ಬರಿತೀವಿ ಅಂತ ಹೇಳಿದ್ರೆ ಇದರ ಉಲ್ಟಾ ಆಗುತ್ತೆ. ನಾನು ಹೇಳಿದೆ ಸೈನ್ ತೀಟ, ಕಾಸ್ ತೀಟ, ಟ್ಯಾನ್ ತೀಟ. ಸೈನ್ ತೀಟ ಅಂತ ಬರೆದಿದ್ರೆ ನಾವು ಅದಕ್ಕೆ ಕೊಸಿಕೆನ್ ತೀಟಾಗೆ ಸೈನಲ್ಲಿ ಏನು ಬಂದಿರುತ್ತೆ ಅದನ್ನು ಉಲ್ಟಾ ಬರ್ಕೋತೀವಿ. ಕಾಸ್ಗೆ ಯಾವುದದು ಸಿಕೆಂಟ್ನ ಬರ್ಕೋತೀವಿ. ಕಾಸಲ್ಲಿ ಏನು ಬರ್ಕೋತೀವಿ ಅದಕ್ಕೆ ಉಲ್ಟಾ ಸಿಕೆಂಟ್ಗಾಗಿರುತ್ತೆ. ಟ್ಯಾನ್ಗೆ ಉಲ್ಟಾ ಕಾಟ್ ಆಗಿರುತ್ತೆ. ಅಂದರೆ ಟ್ಯಾನಲ್ಲಿ ಏನು ಬರಿತೀವಿ ಅದ್ರ ಉಲ್ಟಾನ ನಾವು ಕಾಟಲ್ಲಿ ಬರ್ಕೋತೀವಿ ಅಂತ. ಇವಾಗ ಸೈನ್ಗೆ ಉಲ್ಟಾ ಬರ್ಕೊಳ್ಳೋದು ಕೊಸಿಕೆಂಟ್ ಆಗಿರುತ್ತೆ. ಸೊ ಸೈನ್ ತೀಟ ಅಂದರೆ 5/13 ಇದೆ ಅಂದರೆ ಕೊಸಿಕೆಂಟ್ಗೆ ಉಲ್ಟಾ 13/5 ಆಗುತ್ತೆ. ಈಗ ನಾವು ಸಿಂಪಲಾಗಿ ನೆನ್ಪಿಟ್ಕೋಬೋದು. ಕೊಸಿಕೆನ್ ತೀಟ ಅಂದರೆ 13/5 ಆಗುತ್ತೆ. ಇದರಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡೋದಾದರೆ ಇದರಲ್ಲಿ ಏನು ಕೊಟ್ಟಿದ್ದಾರೆ? ಎ ಈಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಎ ಈಸ್ ಈಕ್ವಲ್ ಟು 30 ಡಿಗ್ರಿ. ಹಾಗಾದರೆ ಸೈನ್ ಸ್ಕ್ವೇರ್ ಎನ ಬೆಲೆನ ನಾವು ಕಂಡುಹಿಡಬೇಕಾಗಿದೆ. ಇವಾಗ ಎ ಅಂದರೆ ಅವರು ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟು ಬರ್ಕೊಳ್ಳೋಣ. ಎ ಅಂದರೆ ನಮಗೆ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಸೈನ್ ಸ್ಕ್ವೇರ್ ಎನ ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ. ನಾನು ಮೊದಲೇ ಹೇಳಿದೆ ನಮಗೆ ಎಲ್ಲ ಕೋನಗಳ ಬೆಲೆಗಳು ಗೊತ್ತಿರಬೇಕು ಅಂತ. ಇಲ್ಲಿ ನಾವು ಸೈನ್ ಸ್ಕ್ವೇರ್ ಎನ ನಾವು ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಕೂಡ ಬರ್ಕೋಬೋದು. ಇವಾಗ ಸೈನ್ ಎ ಹೋಲ್ ಸ್ಕ್ವೇರ್ ಅಂದರೆ ಎ ಜಾಗದಲ್ಲಿ ಏನು ಕೊಟ್ಟಿದ್ದಾರೆ? 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಮಗೆ ಕೋನಗಳ ಬೆಲೆ ಹೇಗೆ ಬರ್ಕೊಳ್ಳೋದು, ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದೆ. ಇವಾಗ ನಾವು ಸೈನ್ 30 ಡಿಗ್ರಿ ಅಂದರೆ ಏನು ಅಂತ ನೋಡೋಣ. ಸೈನ್ 30 ಡಿಗ್ರಿ ಅಂದರೆ ಇಲ್ಲಿದೆ. ಸೈನ್ 30 ಡಿಗ್ರಿ ಅಂದರೆ ಇಲ್ಲಿ 30 ಡಿಗ್ರಿ ಇದೆ. ಸೈನ್ 30 ಡಿಗ್ರಿ, ಇಲ್ಲಿ ಸೈನ್ ಇದೆ. ಸೈನ್ 30 ಡಿಗ್ರಿಗೆ ಏನಿದೆ? ಸೈನ್ 30 ಡಿಗ್ರಿಗೆ 1/2 ಅಂತ ಇದೆ. ಇವಾಗ ನಾವು ಇದನ್ನು ನಾವು ಇಲ್ಲಿ ಬಳಸ್ಕೊತಾ ಹೋಗ್ತೀವಿ.
ಹೇಗೆ ಅಂತ ಹೇಳಿದ್ರೆ ಸೈನ್ 30 ಡಿಗ್ರಿ, ಸೈನ್ 30 ಡಿಗ್ರಿ ಇದೆ, ಸೈನ್ 30 ಡಿಗ್ರಿ ಇದೆ ಅಂತ ಹೇಳಿದ್ರೆ ಸೈನ್ 30 ಡಿಗ್ರಿ ಅಂದರೆ ನಮಗೆ ಗೊತ್ತಿದೆ ಬೆಲೆ 1/2 ಅಂತ. ನಾವು ಪ್ರತಿ ಸಲ ಟೇಬಲ್ನ ನೋಡಬೇಕಾಗಿಲ್ಲ, ಅದ್ರ ಬದಲು ಒಂದು ಚಿಕ್ಕದಾಗಿ ಇಲ್ಲಿ ನಾವು 0 ಡಿಗ್ರಿಗೆ ಎಷ್ಟು, 30 ಡಿಗ್ರಿಗೆ ಎಷ್ಟು, 45 ಡಿಗ್ರಿಗೆ ಎಷ್ಟು, 60 ಡಿಗ್ರಿ, 90 ಡಿಗ್ರಿ ಈ ಥರ ಬರ್ಕೊಂಡು ಇಲ್ಲಿ ಸೈನ್ ಬೆಲೆಗಳನ್ನ ಇಲ್ಲಿ ಬರ್ಕೋತಾ ಹೋಗ್ಬಿಡ್ಬೇಕು. 0, 1/2, 1/√2, √3/2, 1. ಇದ್ರ ಉಲ್ಟಾ ಕಾಸ್ ಆಗಿರುತ್ತೆ. ಟ್ಯಾನನ್ನು ಈ ಸೈನ್ ಬೈ ಕಾಸ್ ಮಾಡಿದ್ರೆ ಕಾಸ್ ಬರುತ್ತೆ. ಇದು ಒಂದನ್ನು ನಾವು ತಿಳ್ಕೊಂಡು ಬರ್ಕೊಂಡ್ರೆ ಇನ್ನು ಮಿಕ್ಕಿದೆಲ್ಲನೂ ಈಸಿಯಾಗಿ ನಾವು ಮಾಡ್ತಾ ಹೋಗ್ಬೋದು. ಇವಾಗ ಸೈನ್ 30 ಡಿಗ್ರಿ ಅಂತ ಹೇಳಿದ್ರೆ 1/2 ಅಂತ ಗೊತ್ತಿದೆ. ಸೈನ್ 30 ಡಿಗ್ರಿ ಅಂದರೆ ಇಲ್ಲಿ 1/2 ಅಂತ ಇದೆ. 1/2 ಹೋಲ್ ಸ್ಕ್ವೇರ್ ಆಯಿತು. ಇವಾಗ ನಾವು 1/2 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಇದನ್ನು 1 ಸ್ಕ್ವೇರ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂತ ಬರ್ಕೋಬೋದು. 1 ಸ್ಕ್ವೇರ್ ಅಂದರೆ 1 ಆಯಿತು, 2 ಸ್ಕ್ವೇರ್ ಅಂದರೆ 2, 2 4 ಆಯಿತು. 2ನ 2 ಸಲ ಗುಣಿಸ್ಬೇಕು, 2 × 2, ಅದಕ್ಕೆ ಉತ್ತರ 4 ಬಂತು. ಇದರ ಉತ್ತರ 1/4 ಆಯಿತು. ಇಲ್ಲಿ ನೋಡೋಣ ಆಪ್ಷನ್ನು ಯಾವುದಿದೆ ಅಂತ. ಇಲ್ಲಿ 1/4 ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಈ ಕ್ವೆಶನಲ್ಲಿ ಏನಿದೆ ಅಂತ ಹೇಳಿದ್ರೆ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 30 ಡಿಗ್ರಿ ಕಾಸ್ 60 ಡಿಗ್ರಿ ಅಂತ ಇದೆ. ಇದೆಲ್ಲ ನಮಗೆ ಸಿಂಪಲಾಗಿ ಇದನ್ನು 1 ಅಂಕದ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ಬಿಟ್ರೆ ನಮಗೆ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆಗಳನ್ನ ಈಸಿಯಾಗಿ ಮಾಡ್ಬೋದು. ಇಲ್ಲಿ ಸೈನ್ 30 ಡಿಗ್ರಿ ಮತ್ತು ಕಾಸ್ 60 ಡಿಗ್ರಿ ಅಂತ ಇದೆ. ನಮಗೆ ಸೈನ್ 30 ಡಿಗ್ರಿ ಬೆಲೆ ಗೊತ್ತಿರಬೇಕು ಮತ್ತು ಕಾಸ್ 60 ಡಿಗ್ರಿಯ ಬೆಲೆ ಗೊತ್ತಿರಬೇಕು. ಇಲ್ಲಿ ನೋಡೋಣ ಇದು ಪ್ರತಿ ಸಲ ನಾವು ಈ ಟೇಬಲ್ನ ತೊಗೋಬೇಕಾಗಿಲ್ಲ. ಇದು ಸ್ಟಾರ್ಟಿಂಗ್ ಹೇಳ್ತಾ ಇರೋದ್ರಿಂದ ನಿಮಗೆ ಅರ್ಥ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ನೀವು ಪ್ರತಿ ಸಲ ಟೇಬಲ್ನ ನೋಡಬೇಕಾಗಿಲ್ಲ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಬಿಡ್ಬೇಕು. ಸೈನ್ ಬೆಲೆಗಳನ್ನ ಕಲ್ತು ಬಿಟ್ಟರೆ ಮಿಕ್ಕಿದೆಲ್ಲ ನಮಗೆ ಈಸಿ ಆಗುತ್ತೆ. ಆ ಕ್ವೆಶನಲ್ಲಿ ಏನಿದೆ ಅಂತ ಹೇಳಿದ್ರೆ ಸೈನ್ 30 ಡಿಗ್ರಿ ಮತ್ತು ಕಾಸ್ 30 ಡಿಗ್ರಿ ನಾವು ಬೇಕಾಗಿದೆ. ಸೈನ್ 30 ಡಿಗ್ರಿ ಅಂದರೆ ಈಗ ಇಲ್ಲಿ ಸೈನ್ ಇದೆ, ಸೈನ್ 30 ಡಿಗ್ರಿ ಇಲ್ಲಿದೆ. ಸೈನ್ 30 ಡಿಗ್ರಿ ಅಂತ ಅಂದರೆ ನಮಗೇನು ಗೊತ್ತಿದೆ, ಸೈನ್ 30 ಡಿಗ್ರಿ ಅಂದರೆ 1/2 ಇದೆ. ಅದಾದಮೇಲೆ ಕಾಸ್ 60 ಡಿಗ್ರಿ ಅಂತ ಕೇಳಿದ್ದಾರೆ. ಅಲ್ಲಿ ಕಾಸ್ 60 ಡಿಗ್ರಿ ಅಂದರೆ ಇಲ್ಲಿ 60 ಡಿಗ್ರಿ ಇಲ್ಲಿದೆ, ಕಾಸ್ 60 ಡಿಗ್ರಿ ಅಂದರೆ ಇದಾಯಿತು. ಕಾಸ್ದು ಇಲ್ಲಿ ಬರ್ತಿದೆ, 60 ಡಿಗ್ರಿ ಇಲ್ಲಿದೆ. ಅಂದರೆ ಕಾಸ್ 60 ಡಿಗ್ರಿ ಅಂದರೆ ನಮಗೆ 1/2 ಸಿಗ್ತಾ ಇದೆ. 30 ಡಿಗ್ರಿ ಸೈನ್ 30 ಡಿಗ್ರಿ ಅಂದ್ರೂ 1/2, ಕಾಸ್ 60 ಡಿಗ್ರಿ ಅಂದರೆ 1/2 ಆಯಿತು. ಇವಾಗ ನಾವು ಈ ಲೆಕ್ಕನ ಬಿಡಿಸ್ತಾ ಹೋಗೋಣ. ಈ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ, ಇವಾಗ ನಾವು ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೈನ್ 30 ಡಿಗ್ರಿ ಅಂದರೆ ಎಷ್ಟು, 1/2 ಪ್ಲಸ್ ಕಾಸ್ 60 ಡಿಗ್ರಿ ಅಂದ್ರೂ 1/2 ಅಂತ ನಮಗೆ ಗೊತ್ತಾಗಿದೆ. ಇವಾಗ ಇಲ್ಲಿ ಪ್ಲಸ್ ಚಿಹ್ನೆ ಕೊಟ್ಟಿರೋದ್ರಿಂದ ನಾವು ಇದನ್ನು ಕೂಡಬೇಕಾಗಿರುತ್ತೆ. ಇಲ್ಲಿ ನಾವು ಭಿನ್ನರಾಶಿ ರೂಪದಲ್ಲಿರೋದನ್ನು ಕೂಡಿದ್ರೆ ಏನು ಬೆಲೆ ಬರುತ್ತೆ ಅಂತ ನೋಡೋಣ. ಇವಾಗ ಇಲ್ಲಿ ಅರ್ಧ ಇಲ್ಲೂ ಅರ್ಧ ಅಂತ ಹೇಳಿದ್ರೆ ಅರ್ಧ ಸೇರಿದ್ರೆ ನಮಗೆ 1 ಆಗುತ್ತೆ ಅಂತ ಗೊತ್ತು. ಆ ರೀತಿಯೂ ಗೊತ್ತಾಗಲಿಲ್ಲ ಅಂದರೆ ಈ 2 ಮತ್ತು 2 ಕೆಳಗಡೆ ಇರೋಂಥ ಸಂಖ್ಯೆಗಳಿಗೆ ನಾವು ಲಾಸಹ ಕಂಡುಹಿಡ್ಕೊಳ್ಳೋಣ. 2 ಮತ್ತು 2 ಇದೆ, ಇದಕ್ಕೆ ಲಾಸಹ ಕಂಡುಹಿಡ್ಕೊಂಡ್ರೆ 1 2 1 2 ಮತ್ತು 2 1 2 ಆಗುತ್ತೆ. ಇಲ್ಲಿ ನಾವು 2 × 1 × 1 ಅಂತ ಹೇಳಿದ್ರೆ ನಮಗೆ 2 ಬರುತ್ತೆ. ಇದಕ್ಕೆ ಲಾಸಹ ಏನಾಯಿತು, 2 ಸಿಗ್ತಾ ಇದೆ. ಇಲ್ಲಿ 2 ಸಿಕ್ತು ಅಂದರೆ ಈ ಸಂಖ್ಯೆಯಿಂದ ಈ ಮೊದಲ ಸಂಖ್ಯೆನ ಗುಣಿಸ್ಕೋತಾ ಇದ್ದೀವಿ. ಈಗ 2 1 2 ಆಗುತ್ತೆ. ಇಲ್ಲಿ ಲಾಸಹ 2 ಬಂತು ಅಂದ ತಕ್ಷಣ ನಮಗೆ ಮೇಲ್ಗಡೆ ಇರೋ ಸಂಖ್ಯೆಗಳು ಎರಡೂ ಕಡೆನೂ 2 ಬಂದಿರೋದ್ರಿಂದ ಈ 2ನ್ನ ಇಲ್ಲಿ ಗುಣಿಸ್ಕೊತಾ ಹೋಗ್ತೀವಿ. ಗುಣಿಸಿದಾಗ 2 2 ಕ್ಯಾನ್ಸಲ್ ಆಯಿತು. ಇಲ್ಲಿ ಬಂದಿರೋವಂಥ ಸಂಖ್ಯೆನ ನಾವು ಇಲ್ಲಿ ಗುಣಿಸ್ಕೋತೀವಿ. ಇಲ್ಲಿ 1 ಬಂದಿದೆ ಅಂದರೆ 2 1 2 2 1 2 ಆಯಿತು. 1 1 1 ಅಂತ ಬರ್ಕೋತಾ ಇದ್ದೀವಿ. ಈ ಪ್ಲಸ್ಸನ್ನು ಹಾಗೆ ಬರ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಬಂದಿರೋವಂಥ ಲಾಸಹ ಏನಿದೆ ಅದನ್ನು ನಾವು ಇದ್ರ ಜೊತೆ ಗುಣಿಸ್ಬೇಕಾಗತ್ತೆ. 2 1 2
2 2 ಇಲ್ಲಿ 1 ಬಂತು. 1 ಇಂಟು 1 ಅಂದರೆ ನಮಗೆ 1 ಸಿಗುತ್ತೆ. ಅದಾದ ಮೇಲೆ ನಮಗೆ 1 + 1 ಅಂತ ಹೇಳಿದ್ರೆ 2 ಆಯಿತು. ಡಿವೈಡೆಡ್ ಬೈ ಈ 2ನ್ನ ಬರ್ಕೋತಾ ಇದ್ದೀನಿ. 2 ಮತ್ತು 2 ಕ್ಯಾನ್ಸಲ್ ಆಯಿತು. ಇವಾಗ ಉಳಿದಿದ್ದು ನಮಗೆ 1 ಅಂತ ಆಯಿತು. ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಅಂತಂದರೆ ನಮಗೆ ಉತ್ತರ 1 ಅಂತ ಬರ್ತಾ ಇದೆ. ಇದರ ಇಲ್ಲಿ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 30 ಡಿಗ್ರಿ ಅಂದರೆ ನಮಗೆ ಬೆಲೆ ಆಪ್ಷನ್ ಡಿ ಯಲ್ಲಿ ಸರಿಯಾದ ಉತ್ತರ ಸಿಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಕೊಸಿಕೆಂಟ್ ಕೊಟ್ಟಿದ್ದಾರೆ, ಸೈನ್ನ ಬೆಲೆನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಕೊಸಿಕೆಂಟ್ ಅಂದರೆ ಏನು, ಎಷ್ಟು ಕೊಟ್ಟಿದ್ದಾರೆ? ಕೊಸಿಕೆಂಟ್ ಅಂದರೆ ಬರ್ಕೊಳ್ಳೋಣ. ಕೊಸಿಕೆಂಟ್ ಥೀಟಾ ಈಸ್ ಈಕ್ವಲ್ ಟು ಕೊಸಿಕೆಂಟ್ ಥೀಟಾ ಈಸ್ ಈಕ್ವಲ್ ಟು 7ನೇ ಪ್ರಶ್ನೆ ಫಸ್ಟ್ ಮಾಡೋಣ, ಅದಾದಮೇಲೆ ಈ ಕ್ವೆಶನ್ಗೆ ಹೋಗೋಣ. 7ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ? ಫಸ್ಟು ಸೈನ್ ಎ ಅಂದರೆ 1/√2 ಅಂತ ಕೊಟ್ಟಿದ್ದಾರೆ. ಅವರೇ ಒಂದು ಬೆಲೆನ ಕೊಟ್ಟಿದ್ದಾರೆ. ಸೈನ್ ಎ ಅಂತ ಹೇಳಿದ್ರೆ 1/√2 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಮಗೆ ಈ ಕೋನ ಏನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇರೋವಂಥ ಕೋನ ಏನ ಕಂಡುಹಿಡಿಬೇಕು, ಇದನ್ನು ನಾವು ಹೇಗೆ ಬರಿಬೋದು ಅಂತ ಹೇಳಿದ್ರೆ, ನಾವು ಇಷ್ಟು ಸಲ ಅವರು ಕೋನಗಳನ್ನ ಕೊಟ್ಟು ಅವರೇ ಕೋನನ ಕೊಟ್ಟು ಈ ಬೆಲೆನ ಕಂಡುಹಿಡಿತಾ ಇದ್ವಿ. ಇವಾಗ ಈ ಬೆಲೆ ಅವರೇ ಕೊಟ್ಟಿದ್ದಾರೆ, ಈ ಕೋನನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಕ್ವಶನ. ಇದು ತುಂಬ ಸಿಂಪಲ್ ಆಗಿರುತ್ತೆ. ಅದಕ್ಕೆ ನಾವು ಬಂದಿರೋವಂಥ ಟೇಬಲ್ ಏನಿದೆ ಆ ಟೇಬಲ್ನ ಕಂಪ್ಲೀಟಾಗಿ ಕಲ್ತ್ಕೊಂಡ್ರೆ ಇವ್ರು ಕೊಡೋವಂಥ ಎಲ್ಲ ಪ್ರಶ್ನೆಗಳನ್ನ ನಾವು ಉತ್ತರ ಮಾಡ್ಬೋದು. ಇವಾಗ ನಮಗೆ ಈ ಕೋನ ಎ ಬೇಕಾಗಿರೋದ್ರಿಂದ ಈ ಸೈನನ್ನು ನಾವು ಈ ಕಡೆ ಬರ್ಕೊಂಡ್ರೆ ಏನಾಗುತ್ತೆ ಅಂದರೆ, ಇಲ್ಲಿ ಸೈನ್ ಎ ಅಂತ ಬರ್ದಿರೋದು ಏನಾಗುತ್ತೆ ಅಂದರೆ ಸೈನ್ ಇನ್ವರ್ಸ್ ಆಫ್ ಅಂತ ಬರ್ಕೋತೀವಿ. ಸೈನ್ ಇನ್ವರ್ಸ್ ಆಫ್ 1/√2 ಇಷ್ಟು ಬರ್ಕೊಳ್ಳೋದು ಗೊತ್ತಾಯಿತು. ನಮಗೆ ಸೈನ್ ಯಾವುದೋ ಒಂದು ಡಿಗ್ರಿ ಕೊಟ್ಟಿದ್ರೆ ಅದು ಬೆಲೆ ಬರಿತಾ ಇದ್ವಿ. ಇವಾಗ ಏನಾಯಿತು ನಮಗೆ ಅಂದರೆ ಇಲ್ಲಿ ಆ ಬೆಲೆ ಸಿಕ್ಕಿದೆ, ಬೆಲೆನೇ ಆಲ್ರೆಡಿ ಇದೆ. ಇದಕ್ಕೆ ನಾವು ಈ ಕೋನ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕಾಗಿರೋದು. ಅದಕ್ಕೆ ಈ ಕೋನನ ಹಾಗೆ ಬರ್ಕೊಂಡು ಉಳಿದಿರೋ ಅಂಥ ಸೈನನ್ನು ನಾನು ಈ ಕಡೆ ಬರ್ಕೋತಾ ಇದ್ದೀನಿ. ಇವಾಗ ನಾವು ಸೈನ್ ಇನ್ವರ್ಸ್ ಆಫ್ 1/√2 ಅಂದರೆ ಏನು ಅಂತ ನೋಡೋಣ. ಅದಕ್ಕೆ ನಾನು ಹೇಳಿದೆ, ಎಲ್ಲಾದರೂ ನಾವು ಟೇಬಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟೇಬಲ್ನ ನಾವು ಕಂಪ್ಲೀಟಾಗಿ ತಿಳ್ಕೊಬೇಕು. ಈ ಟೇಬಲಲ್ಲಿ ನೋಡೋಣ. ಇವಾಗ ನಮಗೆ ಸೈನ್ 1/√2 ಅನ್ನೋದು ಇದೆ. ಸೈನ್ 1/√2 ಯಾವ ಜಾಗದಲ್ಲಿ ಬರುತ್ತೆ ಅಂತ ನೋಡೋಣ. ಸೈನ್ 1/√2 ಈ ಜಾಗದಲ್ಲಿ ಇದೆ. ಅಂದರೆ ಸೈನಲ್ಲಿ 1/√2 ಈ ಜಾಗದಲ್ಲಿದೆ. ಅಂದರೆ ಇದು ಯಾವ ಕೋನಕ್ಕೆ ಸಮನಾಗಿದೆ? 45 ಡಿಗ್ರಿಗೆ ಸಮನಾಗಿದೆ. ಅಂದರೆ ಸೈನ್ ಇನ್ವರ್ಸ್ ಆಫ್ 1/√2 ಅಂತ ಹೇಳಿದ್ರೆ ನಾವು ಇದನ್ನು 45 ಡಿಗ್ರಿ ಅಂತ ಬರಿಬೋದು. ಅಂದರೆ ಇಲ್ಲಿ ನಾವು ಡಿಗ್ರಿ ಗೊತ್ತಿದ್ದರೆ ಅದರ ಬೆಲೆನ ಬರಿಬೋದು, ಅದರ ಬೆಲೆ ಗೊತ್ತಿದ್ದರೆ ಅದರ ಡಿಗ್ರಿ ಎಷ್ಟು ಅಂತ ಬರಿಬೋದು. ನಾನು ಆಲ್ರೆಡಿ ಹೇಳಿದ್ದೆ, ಇದರ ನಾವು ತ್ರಿಕೋನಮಿತಿಲಿ ಕೋನಕ್ಕೂ ಮತ್ತು ಬಾಹುಗೆ ಇರೋವಂಥ ಸಂಬಂಧಗಳನ್ನ ಅಧ್ಯಯನ ಮಾಡ್ತೀವಿ ಅಂತ. ಇಲ್ಲಿ ನೋಡಿ ಅದನ್ನೇ ಬರ್ತಾ ಇದೆ. ಅಲ್ಲಿ ಕೋನನ ಮೊದಲೆಲ್ಲ ಕೋನ ಕೊಟ್ಟಿದ್ರು, ನಾವು ಅದರ ಬೆಲೆನ ಕಂಡುಹಿಡಿತಾ ಇದ್ವಿ. ಇವಾಗ ಅದರ ಬೆಲೆ ಕೊಟ್ಟಿದ್ದಾರೆ, ಅದು ಕೋನನ ಕಂಡುಹಿಡಿದ್ವಿ ಇವಾಗ. ಅದಕ್ಕೇ ಈ ಟೇಬಲ್ನ ಕಂಪ್ಲೀಟಾಗಿ ಕಲ್ತ್ಕೊಂಡ್ರೆ ಬೆಸ್ಟ್ ಆಗಿರುತ್ತೆ. ಇವಾಗ ಕೊಟ್ಟಿರೋ ಕ್ವಶನ್ ನೋಡೋಣ. ಅದನ್ನು ಕ್ವಶನಲ್ಲಿ ಏನಿದೆ, ಸೈನ್ ಎ 1/√2 ಇದೆ. ಕೋನ ಏನ ಕಂಡುಹಿಡಿಬೇಕು. ಇವಾಗ ಈ ಕೋನ ಸೈನ್ ಇನ್ವರ್ಸ್ 1/√2 ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಸೈನಲ್ಲಿ 1/√2 ಎಲ್ಲಿ ಬರ್ತಾ ಇದೆ? ಸೈನಲ್ಲಿ 1/√2 ಎಲ್ಲಿ ಬರ್ತಾ ಇದೆ ಅಂತಂದರೆ 45 ಡಿಗ್ರಿಲೇ ನಮಗೆ ಸಿಗ್ತಾ ಇದೆ. ಸೊ ಕೋನ ಏನ ಬೆಲೆ ಏನಾಗಿದೆ ಇವಾಗ 45 ಡಿಗ್ರಿ ಆಗುತ್ತೆ. ಇಲ್ಲಿ ಆಪ್ಷನ್ ಯಾವುದಿದೆ? 45 ಡಿಗ್ರಿ. ಆಪ್ಷನ್ ಡಿ ಇದೆ. ಇದರ ಉತ್ತರ 45 ಡಿಗ್ರಿ ಆಯಿತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇವಾಗ ಮುಂದಿನ ಪ್ರಶ್ನೆ ನೋಡೋದಾದರೆ ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ? ಕೊಸಿಕೆನ್ ಥೀಟಾ ಈಸ್ ಈಕ್ವಲ್ ಟು 5/3 ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಯಲ್ಲಿ 5/3 ಅಂತ ಕೊಟ್ಟಿದ್ದಾರೆ. ಅಂದರೆ ಫಸ್ಟು ಬರ್ಕೊಳ್ಳೋಣ, ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು. ಕೊಸಿಕೆನ್ ಥೀಟಾ ಈಸ್ ಈಕ್ವಲ್ ಟು 5/3 ಅಂತ ಆಯಿತು. ಸೈನ್ ಬೆಲೆನ ಕಂಡುಹಿಡಿಯಿರಿ ಅಂತ
ಕೇಳಿದ್ದಾರೆ. ಹಿಂದಿನ ಪ್ರಶ್ನೆಯಲ್ಲಿ ನೋಡ್ಬೋದು ಸೈನ ಬೆಲೆನ ಕೊಟ್ಟು ನಮಗೆ ಕೊಸಿಕೆಂಡ್ನ ಕಂಡುಹಿಡೀರಿ ಅಂತ ಕೊಟ್ಟಿದ್ರು. ಸೈನ್ ಕೊಟ್ಟು ಕೊಸಿಕೆಂಡ್ ಕೊಟ್ಟಿದ್ದಾರೆ ಅಂತ ಅಂದಾಗ ನಾವು ಅದರದ್ದು ಏನು ಉಲ್ಟಾ ಬರ್ಕೊಂಡ್ವಿ. ಸೈನಲ್ಲಿ ಏನು ಬಂದಿತ್ತು ಅದ್ರ ಉಲ್ಟಾನ ನಾವು ಕೊಸಿಕೆಂಡ್ಗೆ ಬರ್ಕೊಂಡ್ವಿ. ಇವಾಗ ಅದೇ ರೀತಿ ನಾವು ಕೊಸಿಕೆಂಟಲ್ಲಿ ಕೊಟ್ಟಿರೋದನ್ನ ಉಲ್ಟಾ ಬರ್ಕೊಂಡ್ರೆ ನಮಗೆ ಸೈನ್ ಸಿಗುತ್ತೆ ಅಲ್ವಾ. ಸೊ ಇವಾಗ ಕೊಸಿಕೆಂಟ್ ಥೀಟಾ ಅಂತ ಬಂದಿದೆ ಅಂದರೆ, ಈಗ ಕೊಸಿಕೆಂಟ್ ಅಂದರೆ ನಮಗೆ 5/3 ಅಂತ ಗೊತ್ತಿದೆ ಅಂದರೆ ಇದರ ಉಲ್ಟಾ, ಈ ಕೊಸಿಕೆಂಟ್ಗೆ ಉಲ್ಟಾ ಏನು ಬರುತ್ತೆ ಅದು ನಮಗೆ ಸೈನ್ ಥೀಟಾ ಆಗಿರುತ್ತೆ. ಇಲ್ಲಿ 5/3 ಇರೋದ್ರಿಂದ ನಾನು 3/5 ಅಂತ ಬರ್ಕೋತೀನಿ. ಇಷ್ಟೇ ಉತ್ತರ ಇದಕ್ಕಾಗಿರುತ್ತೆ. ಇದರ ಉತ್ತರ ಎಲ್ಲಿದೆ ಅಂತ ನೋಡೋಣ. ಸೈನ್ ಥೀಟಾಗೆ ಬೆಲೆ 3/5. 3/5 ಯಾವ ಆಪ್ಷನ್ ಇದೆ? ಆಪ್ಷನ್ ಬಿ ಇದಕ್ಕೆ ಉತ್ತರ ಸರಿಯಾಗಿದೆ, 3/5. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ನು ನೆಕ್ಸ್ಟ್ ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣ. ಆ ಕ್ವೆಶನ್ ನಂಬರ್ 9. ಇದರಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಮೊದಲನೇ ಕ್ವೆಶನಲ್ಲಿ 13 ಕಾಸ್ ಥೀಟಾ ಇಸ್ ಈಕ್ವಲ್ ಟು 12 ಇದ್ದಾಗ ಸಿಕೆನ್ ಥೀಟಾನ ಬೆಲೆ ಕಂಡುಹಿಡೀರಿ. ಸಿಕೆನ್ ಥೀಟಾ ಅದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಇವಾಗ ಕಾಸ್ ಥೀಟಾ ಅಂದರೆ ಇಲ್ಲಿ ಕಾಸ್ ಥೀಟಾನ ಹಾಗೆ ಬರ್ಕೊಳ್ಳೋಣ, ಇಸ್ ಈಕ್ವಲ್ ಟು ಈ 12. ಈ 13 ಏನಿದೆ ಇದನ್ನು ನಾವು ಒರೇ ಗುಣಾಕಾರ ಮಾಡಿಕೊಂಡ್ರೆ ಇಲ್ಲಿ 12/13 ಬರುತ್ತೆ. ನಮಗೆ ಇವಾಗ ಕಾಸ್ ಅನ್ನೋದ್ರ ಬೆಲೆ ಗೊತ್ತಿದೆ. ನಾನು ಆಲ್ರೆಡಿ ಹೇಳಿದೆ, ಸೈನ್ ಅಂತ ಬಂದರೆ ಅದಕ್ಕೆ ಕೊಸಿಕೆಂಟ್ಗೆ ಸೈನಲ್ಲಿ ಬಂದಿರೋ ಬೆಲೆನ ಉಲ್ಟಾ ಬರ್ಕೋತೀವಿ. ಕಾಸ್ ಬೆಲೆ ಗೊತ್ತಿದ್ರೆ ಸಿಕೆಂಡ್ಗೆ ಉಲ್ಟಾ ಬರ್ಕೋತೀವಿ. ಟ್ಯಾನ್ಗೆ ಗೊತ್ತಿದ್ರೆ ಕಾಟ್ಗೆ ಟ್ಯಾನಲ್ಲಿ ಬಂದಿರೋ ಅಂಥ ಬೆಲೆನ ಉಲ್ಟಾ ಬರಿತೀವಿ ಅಂತ. ಇವಾಗ ನಮಗೆ ಸಿಕೆಂಡ್ಗೆ ಕೊಟ್ಟಿದ್ದಾರೆ, ಸಿಕೆಂಡ್ನ ಬರೀರಿ ಅಂತ ಕೊಟ್ಟಿದ್ದಾರೆ, ಕಾಸ್ ಬೆಲೆನ ಕೊಟ್ಟಿದ್ದಾರೆ. ಕಾಸ್ ಬೆಲೆ ಇದೆ ನಮಗೆ. ಇವಾಗ ಸಿಕೆಂಡ್ ಬರಿಬೇಕು ಅಂತ ಅಂದರೆ ಸಿಕೆಂಡ್ ಥೀಟಾ ಈಸ್ ಈಕ್ವಲ್ ಟು, ಇವಾಗ ಕಾಸಲ್ಲಿ ಬಂದಿರೋ ಬೆಲೆನ ಸಿಕೆಂಟ್ಗೆ ಉಲ್ಟಾ ಬರ್ಕೋಬೋದು. ಕಾಸ್ಗೆ 12/13 ಅಂದರೆ ಇಲ್ಲಿ 13/12 ಆಗ್ತಾ ಹೋಗುತ್ತೆ. ಈಗ ನಮಗೆ ಸೆಕೆಂಡ್ ಬೆಲೆ ಸಿಕ್ತು, ಅದನ್ನೇ ನಾವು ಇಲ್ಲಿ ಕಂಡುಹಿಡಿಬೇಕಾಗಿರೋದು. ಅವ್ರು ಕೊಟ್ಟಿರೋ ಕ್ವಶನಲ್ಲಿ ಈ ಬೆಲೆಗಳನ್ನ ಕೊಟ್ಟಿದ್ದಾರೆ. ಆದಾಗ ಸಿಕೆನ್ ಥೀಟಾನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಸಿಕೆನ್ ಥೀಟಾ ಅಂತ ಹೇಳಿದ್ರೆ ನಮಗೇನಾಯಿತು 13/12. ಇದನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ಇದರಲ್ಲಿ ಸಿಂಪಲಾಗಿ 1 ಅಂಕದ ಪ್ರಶ್ನೆಗಳಲ್ಲಿ ಈ ರೀತಿ ಕ್ವಶನ್ಸ್ ಬಂದೇ ಬರುತ್ತೆ. ಇದರಲ್ಲಿ ಸೈನ್ ಅಂತ ಕೊಟ್ಟಿದ್ರೆ ಕೊಸಿಕೆಂಡ್ನ ಈಸಿಯಾಗಿ ಬರಿಬೋದು. ಸೈನ್ ಬೆಲೆ ಕೊಟ್ಟಿದ್ರೆ ಕೊಸಿಕೆಂಡ್ ಕಂಡುಹಿಡೀರಿ ಅಂತ ಅವ್ರು ಕ್ವಶನ್ ಏನಾದರೂ ಕೊಟ್ಟಿದ್ರೆ ಸೈನಲ್ಲಿ ಬಂದಿರೋ ಅಂಥ ಬೆಲೆನ ಉಲ್ಟಾ ಬರ್ಕೊಳ್ಳೋದು. ಅಕಸ್ಮಾತ್ ಅವ್ರು ಕೊಸಿಕೆಂಟ್ ಕೊಟ್ಟು ಸೈನ್ ಬರೀರಿ ಅಂತ ಹೇಳಿದ್ರೆ ಮತ್ತು ಸೈನಿಗೆ ಕೊಸಿಕೆಂಟಲ್ಲಿ ಕೊಟ್ಟಿರೋದನ್ನು ಉಲ್ಟಾ ಬರ್ಕೊಳ್ಳೋದು. ಅದೇ ರೀತಿ ಕಾಸ್ ಕೂಡ ಆಗುತ್ತೆ. ಕಾಸ್ ಕೊಟ್ಟಿದ್ರೆ ಸಿಕೆಂಟನ್ನು ಉಲ್ಟಾ ಬರ್ಕೋತೀವಿ, ಸಿಕೆಂಟ್ ಕೊಟ್ಟಿದ್ರೆ ಕಾಸ್ಗೆ ಸಿಕೆಂಟಲ್ಲಿ ಬಂದಿರೋವಂಥ ಬೆಲೆನ ಉಲ್ಟಾ ಬರ್ಕೋತೀವಿ. ಅದೇ ರೀತಿ ಟ್ಯಾನ್ ಕೂಡ ಅಷ್ಟೇ, ಟ್ಯಾನಲ್ಲಿ ಬಂದಿರೋವಂಥ ಬೆಲೆನ ಕಾಟ್ ಬರಿಬೇಕು ಅಂತ ಹೇಳಿದ್ರೆ ಉಲ್ಟಾ ಬರ್ಕೋತೀವಿ. ಕಾಟ್ ಬೆಲೆ ಕೊಟ್ಟು ಅವರು ಟ್ಯಾನನ್ನು ಕಂಡುಹಿಡೀರಿ ಅಂತ ಹೇಳಿದ್ರೆ ಕಾಟಲ್ಲಿ ಬಂದಿರೋವಂಥ ಬೆಲೆನ ನಾವು ಟ್ಯಾನ್ಗೆ ಉಲ್ಟಾ ಬರ್ಕೋತೀವಿ. ಇದು ಸಿಂಪಲ್ ಟ್ರಿಕ್ಸ್ ಆಗಿ ನಾವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸಿಕೆನ್ ಸ್ಕ್ವೇರ್ 26 ಡಿಗ್ರಿ, ಟ್ಯಾನ್ ಸ್ಕ್ವೇರ್ 26 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದು ತುಂಬ ಸಿಂಪಲ್ ಆಗಿರೋವಂಥ ಕ್ವಶನ್ ಅಂತಲೇ ಹೇಳ್ಬೋದು. ಇನ್ನು ನೋಡಿದ ತಕ್ಷಣ ನಾವು ಕ್ವಶನ್ ನೋಡಿದ ತಕ್ಷಣ ಏನೋ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ, ಆದರೆ ಎಲ್ಲವೂ ಸಿಂಪಲ್ ಆಗಿರೋವಂಥ ಕ್ವಶನ್ಸೇ ಆಗಿರುತ್ತೆ. ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ. ಸೈನ್ 45 ಡಿಗ್ರಿ ಇಂಟು ಕ್ವೆಶನ್ 10ನೇ ಕ್ವಶನ್ ನೋಡಬೇಕು. 10ನೇ ಕ್ವಶನ್ ಬರ್ಕೊಳ್ಳೋಣ. 10ನೇ ಕ್ವಶನಲ್ಲಿ ಏನಿದೆ, ಸಿಕೆಂಟ್ ಸ್ಕ್ವೇರ್ 26 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 26 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಾನು ಕೆಲವೊಂದು ನಿತ್ಯ ಸಮೀಕರಣಗಳನ್ನ ಹೇಳಿದ್ದೆ. ಏನದು? ಸೈನ್ ಸ್ಕ್ವೇರ್ ಥೀಟಾ. ಇಂದಿನ ವೀಡಿಯೋಗಳನ್ನ ನೋಡ್ತಾ ಹೋದರೆ ನೀವು ಆ ವಿಡಿಯೋದಲ್ಲಿ ಇದೆಲ್ಲ ಸಿಗುತ್ತೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 1 ಅಂತ ನಮಗೆ ಗೊತ್ತಿರಬೇಕು. ಅದೇ ರೀತಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ನಮಗೆ ಸಿಕೆನ್ ಸ್ಕ್ವೇರ್ ಥೀಟಾ ಅಂತ ಗೊತ್ತಿರಬೇಕು. 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ, 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂದರೆ ಕೊಸಿಕೆನ್ ಸ್ಕ್ವೇರ್ ಥೀಟಾ ಅಂತ ಗೊತ್ತಿರಬೇಕು ನಿಮಗೆ. ಈ 3 ಸಮೀಕರಣ, ಇದು ಈ ಪಾಠದಲ್ಲಿ ನಮಗೆ ಈ 3 ಸಮೀಕರಣಗಳನ್ನ ಯೂಸ್ ಮಾಡೋದು. ಅದರಿಂದ ಇದಿಷ್ಟು ನಾವು ಬಯಾಟ್ ಆದರೂ ಮಾಡಬೇಕು, ಕಲೀಲೇಬೇಕು. ಇವಾಗ ನಮಗೆ ಏನು ಕೊಟ್ಟಿದ್ದಾರೆ? ಸಿಕೆನ್ ಸ್ಕ್ವೇರ್ ಥೀಟಾ ಕೊಟ್ಟಿದ್ದಾರೆ, ಟ್ಯಾನ್ ಸ್ಕ್ವೇರ್ ಥೀಟಾ ಕೊಟ್ಟಿದ್ದಾರೆ. ಈ ಥೀಟಾ ಜಾಗದಲ್ಲಿ 26 ಡಿಗ್ರಿ, ಇಲ್ಲೂ 26 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಎರಡೂ ಕಡೆನೂ ಒಂದೇ ಬೆಲೆಗಳನ್ನ ಕೊಟ್ಟಿರೋದ್ರಿಂದ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇದನ್ನು ನಾವು ಥೀಟಾ ಅಂತಲೇ ಅನ್ಕೊಬೋಣ. ಇವಾಗ ನಮಗೆ ಸಿಕೆನ್ ಸ್ಕ್ವೇರ್ ಥೀಟಾ ಅಂದರೆ ಇಲ್ಲಿದೆ ಅಲ್ವಾ, ಈ ಸೂತ್ರನ ಬಳಸ್ಕೊಳ್ಳೋಣ. ಇವಾಗ
ಸಿಕೆನ್ ಸ್ಕ್ವೇರ್ ಥೀಟಾ ಅಂದರೆ ನಾವು ಸಿಕೆನ್ ಸ್ಕ್ವೇರ್ ಥೀಟಾ ಜಾಗದಲ್ಲಿ 26 ಡಿಗ್ರಿ ಆಗ್ತಾ ಇದ್ದೀವಿ ಅಷ್ಟೇ. ಈ ಸೂತ್ರನ ಬಳಸ್ಕೋತೀವಿ. ಇವಾಗ ಸಿಕೆನ್ ಸ್ಕ್ವೇರ್ ಥೀಟಾ ಅಂತ ಹೇಳಿದ್ರೆ ನಮಗೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಗೊತ್ತಿದೆ. ಈ ಸಮೀಕರಣದ ಪ್ರಕಾರ ಸಿಕೆನ್ ಸ್ಕ್ವೇರ್ ಥೀಟಾ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಯಿತು. ಈಗ ಥೀಟಾ ಜಾಗದಲ್ಲಿ ಏನಿದೆ 26 ಡಿಗ್ರಿ, ಆ 26 ಡಿಗ್ರಿನ ಹಾಗೆ ಬರ್ಕೋತಾ ಇದ್ದೀನಿ. ಇವಾಗ ಮೈನಸ್ ಇಲ್ಲಿ ಟ್ಯಾನ್ ಸ್ಕ್ವೇರ್ 26 ಡಿಗ್ರಿ ಇದೆ, ಅದನ್ನು ಹಾಗೆ ಬರ್ಕೊಳ್ಳೋಣ. ಟ್ಯಾನ್ ಸ್ಕ್ವೇರ್ 26 ಡಿಗ್ರಿ. ನಾನು ಇದನ್ನು ಬದಲಾಯಿಸ್ಕೊಂಡೆ ಅಂದರೆ ಬೇಕಿದ್ರೆ ನಾವು ಇದನ್ನು ಕೂಡ ಬದಲಾಯಿಸ್ಕೋಬೋದಿತ್ತು. ನಮಗೆ ಸಿಂಪಲ್ಲಾಗಿ ಸಿಕೆನ್ ಸ್ಕ್ವೇರ್ ಥೀಟಾಗಿ ನನಗೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಗೊತ್ತಿರೋದ್ರಿಂದ ಫಸ್ಟ್ ಅದನ್ನೇ ಬರ್ಕೋತಾ ಇದ್ದೀನಿ. ಇಲ್ಲಿ ಏನು ಕೊಟ್ಟಿರ್ತಾರೆ ಕ್ವೆಶನ್ ಅಂತ ನೋಡಬೇಕು. ಆ ಕ್ವೆಶನಲ್ಲಿ ಯಾವುದನ್ನು ಬದಲಾಯಿಸಿದ್ರೆ ನಮಗೆ ಒಂದೇ ರೀತಿ ಬರುತ್ತೆ. ಇವಾಗ ನಾನು ಸಿಕೆನ್ ಸ್ಕ್ವೇರ್ 26 ಡಿಗ್ರಿ ಇದೆ ಅಲ್ವಾ, ಅಂದರೆ ಸಿಕೆನ್ ಸ್ಕ್ವೇರ್ ಥೀಟಾನ ಚೇಂಜ್ ಮಾಡಿದ್ರೆ ನನಗೆ ಟ್ಯಾನ್ ಸಿಗ್ತಾ ಇದೆ. ಅಂದರೆ ಉಳಿದಿರೋ ಅಂಥ ಇನ್ನೊಂದು ತ್ರಿಕೋನಮಿತಿ ಏನು ಕೊಟ್ಟಿದ್ದಾರೆ, ಫಂಕ್ಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಟ್ಯಾನ್ ಸ್ಕ್ವೇರ್ ಕೊಟ್ಟಿರೋದ್ರಿಂದ ನಮಗೆ ಇದನ್ನು ಬದಲಾಯಿಸ್ಕೊಂಡ್ರೆ ನಮಗೆ ಟ್ಯಾನ್ ಸಿಗುತ್ತೆ. ಎರಡೂ ಒಂದೇ ರೀತಿ ಬೆಲೆಗಳು ಸಿಗ್ತಾ ಹೋಗುತ್ತೆ. ಇವಾಗ ಇಲ್ಲೂ ಟ್ಯಾನ್ ಸ್ಕ್ವೇರ್ 26 ಡಿಗ್ರಿ, ಇಲ್ಲೂ ಟ್ಯಾನ್ ಸ್ಕ್ವೇರ್ 26 ಡಿಗ್ರಿ ಇದೆ. ಅಂದರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಆದ್ದರಿಂದ ನಾವು ಇದೆರಡನ್ನೂ ಕ್ಯಾನ್ಸಲ್ ಮಾಡ್ಬೋದು. ಉಳಿದಿರೋ ಅಂಥದ್ದು 1 ಆಗುತ್ತೆ. ಇವಾಗ ನಮಗೆ ಉತ್ತರ 1 ಆಗುತ್ತೆ. ಈಗ ಸಿಕೆನ್ ಸ್ಕ್ವೇರ್ 26 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 26 ಡಿಗ್ರಿ ಅಂದರೆ ನಮಗೆ ಉತ್ತರ 1 ಅಂತ ಆಯಿತು. ಈ ಆಪ್ಷನ್ ಯಾವುದಿದೆ, ಆಪ್ಷನ್ ಡಿ ಇದಕ್ಕೆ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ ಸೈನ್ 45 ಡಿಗ್ರಿ ಕಾಸ್ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೈನ್ 45 ಡಿಗ್ರಿ ಕಾಸ್ 45 ಡಿಗ್ರಿ. ಇವಾಗ ಇದರ ಬೆಲೆಗಳನ್ನ ನಾವು ಕಂಡುಹಿಡಿತಾ ಹೋಗೋಣ. ಇದರಲ್ಲಿ ಏನಿದೆ ಫಸ್ಟ್ ಕ್ವೆಶನ್ ಬರ್ಕೊಳ್ಳೋಣ. ಸೈನ್ 45 ಡಿಗ್ರಿ ಇಂಟು ಕಾಸ್ 45 ಡಿಗ್ರಿ. ಸೈನ್ 45 ಡಿಗ್ರಿ ಮತ್ತು ಕಾಸ್ 45 ಡಿಗ್ರಿ. ಸೈನ್ 45 ಡಿಗ್ರಿ ಅಂತ ಹೇಳಿದ್ರೆ ಇಲ್ಲಿ ನಮಗೆ ನಾನು ಆ ಟೇಬಲಲ್ಲಿರೋ ಅಂಥ ಬೆಲೆಗಳನ್ನ ನಾವು ಆಲ್ರೆಡಿ ಕಲ್ತಿರಬೇಕು ಅಂತ ಹೇಳಿದೆ. ಈಗ ನಾನು ಇಲ್ಲಿ ಡೈರೆಕ್ಟಾಗಿ ಬರಿತಾ ಹೋಗ್ತೀನಿ. ಆ ಸೈನ್ 45 ಡಿಗ್ರಿ ಅಂದರೆ ನಮಗೆ 1 ಸೈನ್ 45 ಡಿಗ್ರಿ ಅಂದರೆ 1/√2 ಆಗಿರುತ್ತೆ. ಅದೇ ರೀತಿ ಕಾಸ್ 45 ಡಿಗ್ರಿ ಅಂದ್ರೂ ಕೂಡ 1/√2 ಅದರ ಬೆಲೆ ಆಗಿರುತ್ತೆ. ಇವಾಗ ನಾವು ಇಲ್ಲಿ ಗುಣಾಕಾರ ಚಿಹ್ನೆ ಬಂದಿರೋದ್ರಿಂದ ನಾವು ಎರಡನ್ನೂ ಗುಣಿಸ್ಬೇಕಾಗಿದೆ. ಅದಕ್ಕೆ ಅದರ ಬೆಲೆಗಳನ್ನ ಕೂಡ ಗುಣಿಸ್ತಾ ಇದ್ದೀನಿ. ಇವಾಗ ಇಲ್ಲಿ 1 × 1 ಅಂದರೆ 1 ಆಯಿತು. √2 × √2 ಅಂದರೆ 2 ಸಲ √2 ಬಂದಿರೋದ್ರಿಂದ ನಾನು ಇದನ್ನು ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಈ ಸ್ಕ್ವೇರ್ ರೂಟು ಮತ್ತು 2ನ ನಾನು ಕ್ಯಾನ್ಸಲ್ ಮಾಡ್ಬೋದು. ಯಾವಾಗ ರೂಟ್ ಬರುತ್ತೆ ಅದಕ್ಕೆ ಸ್ಕ್ವೇರ್ ಇದ್ದರೆ ಅದು ಎರಡೂ ನಾನು ಕ್ಯಾನ್ಸಲ್ ಮಾಡ್ಬೋದು. ಉಳಿದಿರೋ ಅಂಥದ್ದು 1 ಡಿವೈಡೆಡ್ ಬೈ ಇಲ್ಲಿ 2 ಉಳಿದಿದೆ, ಅದಕ್ಕೆ 2ನ್ನ ಬರ್ಕೋತಾ ಇದ್ದೀನಿ. ಇವಾಗ ನಮಗೆ ಸೈನ್ 45 ಡಿಗ್ರಿ ಇಂಟು ಕಾಸ್ 45 ಡಿಗ್ರಿ ಅಂದರೆ ಅದರ ಉತ್ತರ ನಮಗೆ 1/2 ಆಗಿರುತ್ತೆ. ಓಕೆ, ಇದರ ಬೆಲೆ ಆಪ್ಷನ್ ಯಾವುದಾಗಿದೆ ಅಂತ ನೋಡೋಣ. ಇಲ್ಲಿ ಸೈನ್ 45 ಡಿಗ್ರಿ ಇಂಟು ಕಾಸ್ 45 ಡಿಗ್ರಿ ಅಂದರೆ ನಮಗೆ 1/2 ಅದರ ಆಪ್ಷನ್ ಡಿ ಇದರ ಉತ್ತರ ಆಗಿರುತ್ತೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ಟ್ಯಾನ್ 45 ಡಿಗ್ರಿ ಮತ್ತು ಕಾಟ್ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಟ್ಯಾನ್ 45 ಡಿಗ್ರಿ ಕಾಟ್ 45 ಡಿಗ್ರಿ. ನನಗೆ ಟ್ಯಾನ್ ಬೆಲೆಗಳು ಈಗ ಟ್ಯಾನ್ 45 ಡಿಗ್ರಿ ಅಂದರೆ ಏನು ಮತ್ತು ಕಾಟ್ 45 ಡಿಗ್ರಿ ಅಂದರೆ ಏನು ಅಂತ ಗೊತ್ತಿರಬೇಕು. ಇವಾಗ ನೋಡೋಣ. ಫಸ್ಟ್ ಅವ್ರು ಕೊಟ್ಟಿರೋದನ್ನು ಬರ್ಕೊಳ್ಳೋಣ. ಟ್ಯಾನ್ 45 ಡಿಗ್ರಿ ಇಂಟು ಕಾಟ್ 45 ಡಿಗ್ರಿ ಆಗುತ್ತೆ. ಇವಾಗ ನೋಡಿ, ಇದನ್ನು ನಾನು ಆ ಟೇಬಲ್ ತೋರಿಸಿನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಟ್ಯಾನ್ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅಂದಮೇಲೆ ನೋಡೋಣ. ಟ್ಯಾನ್ ಮತ್ತು ಕಾಟ್ ಎರಡನ್ನೂ ತೊಗೋಬೇಕಾಗಿದೆ. ಇಲ್ಲಿ ಟ್ಯಾನ್ 45 ಡಿಗ್ರಿ, ಟ್ಯಾನ್ 45 ಡಿಗ್ರಿ ಅಂದರೆ ಇಲ್ಲಿದೆ. ಟ್ಯಾನ್ 45 ಡಿಗ್ರಿ ಇಲ್ಲಿದೆ, ಅಂದರೆ ಟ್ಯಾನ್ 45 ಅಂದರೆ 1 ಇದೆ. ಅದೇ ರೀತಿ ಕಾಟ್ 45 ಡಿಗ್ರಿ, ಕಾಟ್ 45 ಡಿಗ್ರಿ ಇಲ್ಲಿ ಬರುತ್ತೆ ಅಲ್ವಾ. ಟ್ಯಾನ್ 45 ಡಿಗ್ರಿ ಅಂದರೆ ಇದು 1, ಹಾಗೆಯೇ ಕಾಟ್ 45 ಡಿಗ್ರಿ ಅಂದ್ರೂ ಒಂದೇ ಆಯಿತು. ಇವಾಗ ನಾವು ಇದರ ಬೆಲೆನ ಅಲ್ಲಿ ಬಳಸ್ಕೊಳ್ಳೋಣ. ಟ್ಯಾನ್ 45 ಡಿಗ್ರಿ ಅಂದರೆ 1, ಕಾಟ್ 45 ಡಿಗ್ರಿ ಅಂತ ಅಂದರೆ 1. ಈ ಬೆಲೆನ ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ.
ಏನಿದೆ ಇವಾಗ ಟ್ಯಾನ್ 45 ಡಿಗ್ರಿ ಅಂತ ಹೇಳಿದ್ರೆ ಇಲ್ಲಿ ಟ್ಯಾನ್ 45 ಡಿಗ್ರಿ ಅಂದರೆ 1 ಅಂತ ನೋಡಿದ್ವಿ. ಹಾಗೆಯೇ ಕಾಟ್ 45 ಡಿಗ್ರಿ ಅಂದ್ರೂ 1 ಅಂತಲೇ ಆಯಿತು. ಇವಾಗ 1 ಇಂಟು 1 ಅಂತ ಹೇಳಿದ್ರೆ 1 ಅಂತಲೇ ಬರುತ್ತೆ. ಇದರ ಉತ್ತರ ನಮಗೆ 1 ಆಗಿದೆ. ಕಾಟ್ 45 ಡಿಗ್ರಿ ಇಂಟು ಕಾಟ್ 45 ಡಿಗ್ರಿ ಅಂದರೆ ನಮಗೆ ಉತ್ತರ 1 ಸಿಗುತ್ತೆ.